ಈಗ ಮನೆ ಬಿಟ್ಟು ಹೋಗಿದ್ರು ಮತ್ತೆ ಕರ್ಕೊಂಬಂದಿದ್ರಿ, ಒಂದ್ಸಲ ಕ್ಷಮಿಸಿದ್ರಿ, ಈಗ ಹೋಗಿದ್ದಾರೆ ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಹೆಂಡತಿಗೆ? ಈಗ ಕೊನೆ ಬಾರಿ ಇನ್ನೊಂದ್ಸಲ ಕ್ಷಮಿಸ್ತೀನಿ ಅಂತ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಕೊನೆ ಬಾರಿ ಕ್ಷಮಿಸಕ್ಕೆ ಹೋದರೆ ಇನ್ನು ನನ್ನಂಥ ಮೂರ್ಖ ಯಾರೂ ಇರಲ್ಲ ಸರ್. ಏಕೆಂದರೆ ಒಂದ್ಸಲಿ ಹಿಂಗೆ ಅಂತ ಗೊತ್ತಾಯಿತು ಸರ್, ಆಯಿತು ಕ್ಷಮಿಸು. ಎರಡನೇ ಸಲ ಈ ಥರ ಅಂತ ಗೊತ್ತಾಯ್ತು ಸರ್, ಆಯಿತು ಅಂತ ಇದು ಮಾಡಿ ಏನೋ ಒಂದು ಮಾನವೀಯತೆ ದೃಷ್ಟಿಯಿಂದ ಬಿಡಿಸ್ಕೊಂಬಂದೆ. ಆದರೆ ಮೂರನೇ ಸಾಲ ಏನಾದ್ರು ಇದು ಮಾಡಿಬಿಟ್ರೆ ನಾವು ಸುಮ್ಮನೆ ನಾವೇ ಸೂಸೈಡ್ ಮಾಡ್ಕೊಂಡಂಗೆ ಆಗುತ್ತೆ ಸರ್. ಅವಳು ಏನಾದ್ರು ಕರ್ಕೊಂಡು ಬಂದರೆ ನಾವೇ ಸೂಸೈಡ್ ಮಾಡ್ಕೊಂಡಂಗೆ ಆಗುತ್ತೆ. ಏಕೆಂದರೆ ನಾಳೆ ದಿನ ಅವ್ನ ಮಗನ ಉಳಿಸಲ್ಲ, ಆ ಥರ ಮೈಂಡ್ ಸೆಟ್ ಅವಳಿಗೆ ಬೆಳೆದ್ಬಿಡುತ್ತೆ. ಆಲ್ರೆಡಿ ಈ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಕ್ರಮ ಆಗಬೇಕು, ಯಾವ ರೀತಿ ನ್ಯಾಯ ಬೇಕು ಅಂತ ಹೇಳ್ತೀರಾ ನೀವು? ಒತ್ತಾಯ ಮಾಡ್ತೀರಾ ಸರ್? ಇವಳಿಗೆ ಜೀವಾವಧಿ ಶಿಕ್ಷೆ ಹಾಕ್ಬೇಕು ಸರ್. ಏಕೆ ಅಂದರೆ ಹಾಸನಲ್ಲಿ ಈ ಥರ ಸುಮಾರು ಕೇಸ್ಗಳು ನಡೀತಿದ್ದಾವೆ, ಆದರೂ ಯಾವುದೂ ಹೊರಗೆ ಬಂದಿಲ್ಲ. ನಾನು ಅದಕ್ಕಾಗಿ ಇವಳಿಗೆ ಶಿಕ್ಷೆ ಆಗಲೇಬೇಕು. ಈ ಥರ ಹೆಣ್ಮಕ್ಳು ನೆಕ್ಸ್ಟು ಕನಸಲ್ಲೂ ಕೂಡ ಯೋಚನೆ ಮಾಡಬಾರ್ದು ಸರ್, ಕನಸಲ್ಲಿ ಯೋಚನೆ ಮಾಡಬಾರ್ದು. ಅವನಂತ ಲೋಫರ್ ಫ್ರಾಡ್ ಕೆಲಸ ಮಾಡೋನು ಇನ್ನು ಯಾವನು ಆತ ಈ ಥರ ಹುಡ್ಕೋಬಾರ್ದು ಸರ್. ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ರೀತಿ ಬಳಸ್ಕೋಬೇಕು ಸರ್. ಈ ಥರ ಕೆಟ್ಟದಕ್ಕೆಲ್ಲ ಬಳಸ್ಕೊಂಡು ಈಗ ಅವಳು ಒಬ್ಳಿಂದ ನಮ್ಮದು ಇಡೀ ಫ್ಯಾಮಿಲಿ ಹೆಚ್ಚು ಕಮ್ಮಿ ನಾವು 100 ಜನ ಇದ್ದೀವಿ ಸರ್. ಎಲ್ಲ ರಿಲೇಟಿವ್ ಸುತ್ತ ನಾವು ರಿಲೇಟಿವ್ 100 ಜನಕ್ಕೆ ಒಬ್ಳಿಂದ ತೊಂದರೆ ಆದರೆ ಏನು ಸರ್ ಮಾಡೋದು? ಅದಕ್ಕೋಸ್ಕರ ಮದುವೆ ಆಗುವಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಳ್ಳೆ ಕಡೆ ಮದುವೆ ಆಗಿರ್ತೀರಿ, ತಾಳಿ ಕಟ್ಟಿ. ಸೊ ಕಾರಲ್ಲಿ ಕುತ್ಕೊಂಡು ತಾಳಿ ಕಟ್ಸ್ಕೊಂಡು ವಿಡಿಯೋ ನೋಡ್ಬಿಟ್ರಿ ನೀವು. ಅದೇ ಸರ್, ತಡ್ಕೊಳಕ್ಕಾಗಲಿಲ್ಲ ಸರ್. ನನಗೆ ಶಾಕ್ ಅಂದರೆ ಶಾಕ್ ಮೇಲೆ ಶಾಕ್ ಆಯ್ತು ಸರ್. ಅವತ್ತು ನಾನು ಏನೋ ಸೂಸೈಡ್ ಮಾಡ್ಕೋಬೇಕು ಅಂತ ಹೊರಟಿದ್ದೆ ಸರ್. ಅಲ್ಲಿಂದ ಕರ್ಕೊಂಡು ಬಂದರು ನನ್ನ. ಆಮೇಲೆ ಯೋಚನೆ ಮಾಡಿದೆ ಸರ್, ಒಂದು ಪಾಪನ್ನು ಕರ್ಕೊಂಬಂದಿದ್ರು ಅಲ್ಲಿಗೆ. ಆಮೇಲೆ ಯೋಚನೆ ಮಾಡಿದೆ, ಅವನಿಗೋಸ್ಕರ ಬದುಕಬೇಕು. ಇವಳು ಇಷ್ಟು ಕೆಲಸ ಮಾಡಿದ ಮೇಲೆ ಈ ಥರ ಇವಳು ಶಿಕ್ಷೆ ಕೊಡಿಸಿ ಆಮೇಲೆ ನಾನು ಮುಂದಿನ ದಾರಿ ನೋಡಬೇಕು ಅಂತಲೇ ಅದಕ್ಕೋಸ್ಕರ ವೇಟ್ ಮಾಡಿಸಿದ್ದೀನಿ ಸರ್. ನೀವು ಮೀಡಿಯಾದ್ರು ದಯವಿಟ್ಟು ನಿಮ್ಮಿಂದಲಾದರೂ ಇದೊಂದು ನ್ಯೂಸ್ ಆಗಿ ಆ ಜನಗಳಿಗೆ ಒಂದು ಒಳ್ಳೆ ರೀತಿ ಇದು ಬರೋಂಗೆ ಮಾಡ್ಬೇಕು ಸರ್, ನಂಬಿಕೆ ಬರೋಂಗೆ ಮಾಡಬೇಕು. ನಿಮ್ಮ ಮೀಡಿಯಾದವರೇ ನಂಬಿದ್ದೀನಿ ಸರ್, ನಿಮ್ಮಿಂದ ನಮಗೆ ಈ ಥರ ಹೆಲ್ಪ್ ಆಗಲೇಬೇಕು ಅಂತ ಕೇಳ್ಕೊತೀನಿ.